स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बीजापुर जिला मुद्देबिहार तालुका में जमात इस्लाम हिंद का एक अजीम व शान दावत इफ्तार का प्रोग्राम मुनक्किद किया गया था, जिसमें जमात इस्लाम हिंद के सदर जनाब नूर नबी नदाफ और मेहमानाने खुसूसी मोहम्मद असुद्दीन CPI मुद्देबिहार, प्रकाश नरगुंद MGVC कॉलेज प्रोफेसर जनाब लाल हुसैन कंदगल इलकल, जनाब अब्दुल रहमान नासिर, इनके अलावा और भी अन्य व्यक्ति थे मौजूद। इस प्रोग्राम को आए हुए मेहमान अस्की फाउंडेशन के अध्यक्ष CB अस्की, इन्होंने इस जमात इस्लामी हिंद के प्रोग्राम से खुश होकर इन्हें बधाई देते हुए बरोज 9/3/2026 बरोज पीर के दिन मुद्देबिहार शहर के तमाम रोजेदारों को बाद नमाज मगरिब के खाने का नज्म की दावत दी। इस अवसर पर हमारे माध्यम से बात करते हुए इन्होंने अपनी अपनी प्रतिक्रिया व्यक्त की। तो आइए हम जानते हैं। ಇಂದು ಮುದ್ದೇಬೇಳ ಪಟ್ಟಣದಲ್ಲಿ ಜಮಾತೆ ಇಸ್ಲಾಂ ಹಿಂದೂ ಮುದ್ದೇಬೇಳ ಘಟಕದ ವತಿಯಿಂದ ಇಫ್ತಾರ ಸೌಹಾರ್ದ ಊಟವನ್ನು ಹಮ್ಮಿಕೊಂಡಿದ್ದು ಬಹಳ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ಸೌಹಾರ್ದತೆ ಒಂದು ಬೆಸೆಯುವ ಕೆಲಸ ಜಮಾತೆ ಹಿಂದೆ ಮುದ್ದೇಬೇಳ ತಾಲೂಕು ಘಟಕ ಬಹಳ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟು ಮುಖ್ಯ ಅತಿಥಿಗಳನ್ನು ಕರೆಸಿ ಈ ಒಂದು ಧರ್ಮೀಯರಿಗೆ ಇವತ್ತು ಮುಸ್ಲಿಂ ಧರ್ಮದ ಅಲ್ಲದೆ ಸಹಿತ ಇತರೆಲ್ಲ ಹಿಂದೂ ಧರ್ಮವನ್ನು ಕೂಡಿಸಿ ಸೌಹಾರ್ದತೆಯನ್ನು ಇವತ್ತೊಂದು ಇಫ್ತಾರ ಮಾಡಿದ್ದು ತುಂಬಾ ಸಂತೋಷದ ವಿಷಯ. ಅದರ ಇವತ್ತು ಒಂದು ಸಮಸ್ತ ಎಲ್ಲ ಮುದ್ದೇಬೇಳ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಸ್ಕಿ ಫೌಂಡೇಶನ್ ತುಂಬ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಇದೇ ರೀತಿ ಮುಂದಿನ ದಿನಮಾನದಲ್ಲಿ ಯಾವುದೇ ಸೌಹಾರ್ದತೆ ಕೆಲಸದ್ದು ಈ ಘಟಕ ಸದಾ ಒಂದು ಸೌಹಾರ್ದ ಸಂಕೇತ ಬೆನ್ನೆಲುಬಾಗಿ ನಿಂದಿರಲಿ ಅಂತ ನಾನು ಶುಭ ಹಾರೈಸಿ, ಮತ್ತು ನಾಳೆ ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ಮುದ್ದೇಬೇಳದ ಮಹಬೂಬ್ ನಗರ ಉರ್ದು ಶಾಲೆಯಲ್ಲಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದು ಸಮಸ್ತ ಎಲ್ಲ ಮುದ್ದೇಬೇಳ ಪಟ್ಟಣದ ಮುಸ್ಲಿಂ ಬಾಂಧವರು ಹಾಗೂ ನಮ್ಮ ಅಸ್ಕಿ ಫೌಂಡೇಶನ್ ಹಿತೈಷಿಗಳು, ನಮ್ಮ ಅಭಿಮಾನಿ ಬಂಧುಗಳು ಸರ್ವರು ನಮ್ಮ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಾವು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಾವು 9/3/2026 ಸಾಯಂಕಾಲ 5:30 ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಯಾವತ್ತು ಮುದ್ದೇಬಿಹಾಳದ ಸಮಸ್ತ ಶರಣು ಹಿಂದೂ ಮುದ್ದೇಬಿಹಾಳ್ ಇವರ ಇಫ್ತಾರ್ ಸೌಹಾರ್ದ ಕೂಟದ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಈ ಟಾಪ್ ಇನ್ ಟೌನ್ ಫಂಕ್ಷನ್ ಹಾಲ್ ನಲ್ಲಿ ನಡೆದಿರ್ತಕ್ಕಂತಹ ಈ ಸಮಾರಂಭದ ಆದರೆ ಕುರಾನ್ ಅಂತಕ್ಕಂತಹ ಅರಬಿಕ್ ಭಾಷೆಯನ್ನ ಕನ್ನಡಕ್ಕೆ ಸರಳೀಕರಣವಾಗಿ ಮಾಡಿ ಕನ್ನಡದಲ್ಲಿ ಕೂಡ ಕುರಾನ್ ಅನ್ನುವಂಥದ್ದನ್ನ ಎಲ್ಲಾ ಜಾತಿಯ ಜನಾಂಗದವರು ಬಹಳ ಮನಮುಟ್ಟುವಂಗೆ ಪಠಣ ಮಾಡುವುದರ ಮೂಲಕ ನಮಗೆಲ್ಲರಿಗೂ ಸರ್ವ ಧರ್ಮ ಸಮನ್ವಯತೆಯನ್ನು ಸಾರತಕ್ಕಂತಹ, ವಿಶೇಷವಾಗಿ ಉಪನ್ಯಾಸಕರಾಗಿರ್ತಕ್ಕಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಲಾಲ್ ಹುಸೇನ್ ಕಂದಗಲ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದರ ಸಮಾನರಾಗಿರುವಂತಹ ನೂರೇ ನಬಿ ನದಾಫ್ ಅವರೇ ಹಾಗೂ ಯಾವತ್ತು ಮುಸ್ಲಿಂ ಬಾಂಧವರೇ, ತಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸಿ, ಮುದ್ದೇಬಿಹಾಳದ ಮುಸ್ಲಿಂ ಸಮುದಾಯದವರು ಈ ಇಫ್ತಾರ್ ಕೂಟಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅನ್ನುವಂಥದ್ದು ಹೇಳಿಕೊಂಡಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ಇದೇ ಸಮುದಾಯದಿಂದ ನಾನು ಉಪನ್ಯಾಸವನ್ನು ಕೂಡ ಮಾಡಿದ್ದೆ ಅಂತಕ್ಕಂಥ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಟೈಟಲ್ ಇಟ್ಟಿರ್ತಕ್ಕಂಥದ್ದು ಇಫ್ತಾರ್ ಕೂಟ ಅಂತಕ್ಕಂಥದ್ದು. ಈ ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಮರು ಸಮುದಾಯದವರು ಒಟ್ಟಾರೆಯಾಗಿ ಉಪವಾಸ ಮುಕ್ತಾಯ ಮಾಡತಕ್ಕಂಥ ಒಂದು ದಿನ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ತಿಂಗಳಾನುಗಟ್ಟಲೆ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗ್ತಕ್ಕಂತಹ ಜನರನ್ನ ನಾವು ನೋಡ್ತಾ ಇದ್ದೀವಿ. ಶಿವನನ್ನ ಆರಾಧನೆ ಮಾಡ್ತಕ್ಕಂಥವರು ಕೂಡ ನಾವಿದ್ದೇವೆ. ಅವರು ಶಿವನ ಸ್ವರೂಪಿಯಾಗಿ ಒಂದು ದಿವಸ ಉಪವಾಸವನ್ನು ಮಾಡುವುದರ ಮೂಲಕ ಹಣ್ಣು ಹಂಪಲಗಳನ್ನು ತಿಂದು ಮತ್ತೆ ದೇವರಿಗೆ ನೈವೇದ್ಯವನ್ನು ಮಾಡತಕ್ಕಂತಹ ಈ ಎರಡು ಸಮುದಾಯದವರನ್ನ ಇಡೀ ಭಾರತ ದೇಶದೊಳಗ ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಧರ್ಮಗಳು ಅನ್ನುವಂಥದ್ದನ್ನ ಜಗತ್ತಿನಲ್ಲಿ ಬಿಂಬಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಒಟ್ಟಾರೆಯಾಗಿ ಬಾಂಧವ್ಯದ ಪ್ರತಿನಿಧಿಯಾಗಿರ್ತಕ್ಕಂಥ ಈ ಒಂದು ಹಬ್ಬ ಅಂತಕ್ಕಂಥದ್ದು ನಾವಿಲ್ಲಿ ಹೇಳುವುದರ ಮೂಲಕ ಇದರಲ್ಲಿ ಎರಡು ತಾತ್ಪರ್ಯಗಳನ್ನ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಸುಖ ಅಂತಕ್ಕಂಥ
ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು, ಭ್ರಾತೃತ್ವ ಅಂತಕ್ಕಂಥದ್ದು 3 ಅಂಶಗಳು ಈ ವೇದಿಕೆಯಿಂದ ನಾನು ಕಲಿತುಕೊಂಡೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಬಂಧುಗಳೇ. ಹೀಗಾಗಿ ಇಸ್ಲಾಂ ಎನ್ನುವ ಪದ ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ನಾವು ಕೊಡ್ತಾ ಇದ್ದೀವಿ. ಈ ಧರ್ಮದ ಮೂಲ ತತ್ವ ಸಿಲ್ಮ್ ಅಂತಕ್ಕಂಥದ್ದು ಅಂದರೆ ಶಾಂತಿ. ಇಸ್ಲಾಂ ಎಂದರೆ ದೇವರನ್ನ ಶಾಂತಿಯಿಂದ ಸ್ವೀಕರಿಸುವುದು ಎಂದರ್ಥ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ, ನನಗಿಂತ ಬೇರೆ ಇಲ್ಲ, ನಾನು ಸತ್ಯ ಅಂತಕ್ಕಂತಹ ಭಗವದ್ಗೀತೆಯಲ್ಲಿ ವಾಕ್ಯವನ್ನು ನಾವು ಓದಿಕೊಂಡಾಗ, ಆದರೆ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಇವತ್ತು ಆಯೋಜಿಸಿರುವಂತಹ ಇಫ್ತಾರ್ ಕೂಟದ ಬಗ್ಗೆ ಈಗಾಗಲೇ ವಿವರವಾಗಿ ಪ್ರೊಫೆಸರ್ ಸಾಹೇಬರು ಹೇಳಿದ್ದಾರೆ. ಆದರೂ ಸಹ ಒಂದು 2 ಮಾತುಗಳನ್ನು ಸ್ಥಾಪಿಸಿ, ಇಫ್ತಾರ್ ಕೂಟ ಅಂದ್ರೆ ಸತತ 13-14 ಗಂಟೆ ಉಪವಾಸವಿದ್ದು ಸೂರ್ಯ ಮುಳುಗುವ ಅಥವಾ ಹೊತ್ತಿನಲ್ಲಿ ಉಪವಾಸವನ್ನು ಬಿಡುವ ಒಂದು ಕಾರ್ಯಕ್ರಮಕ್ಕೆ ಇಫ್ತಾರ್ ಕೂಟ ಅಂತೇಳಿ ಹೇಳ್ತೇವೆ. ಈ ಒಂದು ಇಫ್ತಾರ್ ಕೂಟದ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಜಮಾತ್ ಇಸ್ಲಾಮಿ ಹಿಂದ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಸ್ಲಾಂನಲ್ಲಿ 5 ಆಧಾರ ಸ್ತಂಭಗಳಲ್ಲಿ ರೋಜಾ ಸಹ ಮತ್ತು ಕಡ್ಡಾಯವಾದಂತಹ ಒಂದು ನಿಯಮ. ಅದರಲ್ಲಿ 12 ವರ್ಷದಿಂದ ಕೆಲವು ಕಡೆ 12, ಕೆಲವು ಕಡೆ 15 ವರ್ಷ ಕಡ್ಡಾಯವಾಗಿದೆ. ಆ ವಯಸ್ಸಿನಿಂದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ರೋಜಾ ಕಡ್ಡಾಯ ಇದೆ. ವಿನಾಯಿತಿ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅದೇನಾದರೂ ಆರೋಗ್ಯ ಈ ರೋಜಾ ಇರೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಅನಾಹುತ ಆಗುತ್ತೆ ಅಥವಾ ಮಾಡಕ್ ಸಾಧ್ಯ ಇಲ್ಲ ಅಂದಾಗ, ಹಾಗೂ ಪ್ರಯಾಣದ ಸಂದರ್ಭದಲ್ಲಿ ಮಾಡಕ ಸಾಧ್ಯನೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ವಿನಾಯಿತಿ ಹೊರತಾಗಿ ಎಲ್ಲಾ ಮನುಷ್ಯರಿಗೆ ಕಡ್ಡಾಯವಾಗಿ ರೋಜಾ ಕಡ್ಡಾಯವಾಗಿದೆ. ವಯಸ್ಸು ಬಾಲಕರ ವಯಸ್ಸು 12 ನಂತರ ಇದೆ. ಇದು ಎಲ್ಲಾ ಸಮಾಜದ ಎಲ್ಲಾ ಧಾರ್ಮಿಕ ಧರ್ಮದಲ್ಲೂ ಸಹ ರೋಜಾದ ಸಿದ್ಧಾಂತ ಇದೆ. ಹಾಗಾಗಿ ಎಲ್ಲ ರೋಜಾ ಇದ್ದು ತಿಂಗಳ 29 ಒಂದು ವೇಳೆ ಚಂದ್ರನ ದರ್ಶನ ಆಗ 30 ಕಾಯ್ತಾರೆ. 30 ದಿನ ಸಂಪೂರ್ಣ ಆದ ನಂತರ ಕೊನೆಯ ದಿನ ರಂಜಾನ್ ಹಬ್ಬ ಈದ್ ಉಲ್ ಫಿತರ್ ಇರುತ್ತೆ. ಹಾಗಾಗಿ ಈ ಒಂದು ವರ್ಷದ 12 ತಿಂಗಳಲ್ಲಿ 1 ತಿಂಗಳ ಏನು ರೋಜಾ ಮಾಡಿ ದೇವರ ಹತ್ರ ಅಥವಾ ದೇವರನ್ನು ನಾವು ಅತಿ ಹತ್ರ ಮಾಡಿಕೊಳ್ಳೋ ಒಂದು ಸಮಯ ಇದೆ. ಆ ಸಮಯವನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಬರೀ ರೋಜಾ ಇರೋದು ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ಪ್ರತಿಯೊಂದು ನಮ್ಮ ದಿನನಿತ್ಯ ಕರ್ತವ್ಯದಲ್ಲಿ ರೋಜಾ ಸಮಯದಲ್ಲಾಗಲಿ ಬೇರೆ ಸಮಯದಲ್ಲಾಗಲಿ ನಾವು ನಮ್ಮನ್ನ ಶುದ್ಧವಾಗಿ ಇಟ್ಕೊಂಡಾಗ ಮಾತ್ರ ರೋಜಾಗೆ ಒಂದು ಅರ್ಥ ಇರುತ್ತದೆ. ಬರೀ ನಾವು ಉಪವಾಸ ಇರೋದ್ರಿಂದ ಅದು ದೇವ ಅದಕ್ಕೆ ಮೆಚ್ಚೋದಿಲ್ಲ. ಅದರೊಂದಿಗೆ ನಾವು ನಮ್ಮ ಒಂದು ಪ್ರತಿಯೊಂದು ಕೆಲಸದಲ್ಲಿಯೂ ನಾವು ಶುದ್ಧತೆ ಮತ್ತು ಪಾವಿತ್ರತೆಯನ್ನ ಕಾಪಾಡಿಕೊಂಡು ನಮಾಜ್ ಮಾಡ್ತಾ ಕುರಾನ್ನ ಪಠನ ಮಾಡಿದಾಗ ಮಾತ್ರ ರೋಜಾಗೆ ಒಂದು ಮಹತ್ವ ಇರುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಇನ್ನು ಹೆಚ್ಚಿನ ಪ್ರವಚನಕಾರರು ಭಾಷಣಕಾರರು ಮಾತಾಡೋರಿದ್ದಾರೆ. ಈಗ ಸಮಯದ ಅಭಾವ ಸಹ ಇದೆ. ನನಗೂ ಸಹ ಸ್ವಲ್ಪ ಬೇರೆ ಕಡೆ ಬಂದೋಬಸ್ತ್ ಹೋಗೋದಿದೆ. ಹಾಗಾಗಿ ಹೆಚ್ಚಿಗೆ ಮಾತಾಡಿದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲು ಅವಕಾಶ ಕೊಟ್ಟಂತಹ ಜಮಾತ್ ಇಸ್ಲಾಮಿ ಹಿಂದ್ ಘಟಕಕ್ಕೆ ನಾನು ವಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾದಂತಹ ಜಮಾತ್ ಇಸ್ಲಾಮಿಯ ಜನಾಬ್ ಅಬ್ದುಲ್ ರೆಹಮಾನ್ ನಾಸಿರ್ ಅವರೇ, ಬಹಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನು ಸಂದರ್ಭ ವಿವಿಧ ಧರ್ಮಗಳ
ಅತ್ಯಮೂಲ್ಯ ವಿಚಾರಗಳನ್ನು ನಮ್ಮ ಮುಂದಿಟ್ಟಿರುವಂತಹ MGVC ಮಹಾವಿದ್ಯಾಲಯದ ಕನ್ನಡ ಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ಪ್ರಕಾಶ್ ನರಗುಂದ್ ಅವರೇ, ಇಲ್ಲಿನ ಸಂಚಾಲಕರಾಗಿರುವಂತಹ ನೂರೆ ನಬಿಯವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರೇ, ಬಂಧುಗಳೇ, ಸಹೋದರಿಯರೇ, ತಾಯಿಯರೇ, 6:35 ಇವತ್ತು ಬೆಳಗ್ಗಿಗಿಂತ ಮುಂಚೆ ಅಂದರೆ ಪ್ರಭಾತ ಹಿಡಿದಿರುವಂತಹ ಉಪವಾಸವನ್ನು ಬಿಡುವಂತಹ ಸಮಯ, ಅದು ಬಹಳ ಪುಣ್ಯದಾಯಕವಾದಂತಹ ಗಳಿಗೆ ಅಂತ ಇಸ್ಲಾಂ ನಮಗೆ ಕಲಿಸಿಕೊಟ್ಟಿದೆ. ಉಪವಾಸ ಬಿಡುವಂತಹ ಗಳಿಗೆ ಅತ್ಯಂತ ಪುಣ್ಯದಾಯಕವಾದಂತಹ ಗಳಿಗೆ. ಅದರಲ್ಲಿ ಇದು ತಿಂಗಳ ಪೂರ್ತಿ ನಡೆಯುವಂತಹ ಪ್ರಕ್ರಿಯೆ. ಒಂದು ದಿನದ ಮಟ್ಟಿಗಾದರೂ ಆ ಪಾವನ ಗಳಿಗೆಯಲ್ಲಿ ನಮ್ಮ ಎಲ್ಲ ಧರ್ಮೀಯರು ನಮ್ಮ ಜೊತೆ ಸೇರಿ ಉಪವಾಸಿಗಳು ಉಪವಾಸ ತೊರೆಯುವಂತಹ ಸಂದರ್ಭದಲ್ಲಿ ಹಾಜರಿರಬೇಕು. ದೇವನ ಸತ್ಪಾತ್ರಕ್ಕೆ, ಕೃಪೆಗೆ, ಕರುಣೆಗೆ ಅರ್ಹರಾಗಬೇಕು. ಈ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷ ಇಟ್ಟುಕೊಳ್ಳಲಾಗಿದೆ. ಇಸ್ಲಾಂ 5 ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ತೌಹೀದ್, ಅಂದರೆ ಏಕದೇವೋಪಾಸನೆ. ಈ ಜಗತ್ತಿನ ಯಾರೊಂದಿಗೂ, ಯಾವ ಶಕ್ತಿಯೊಂದಿಗೂ ಈ ವಿಷಯದಲ್ಲಿ ಅದು ರಾಜಿ ಮಾಡಿಕೊಳ್ಳುತ್ತದೆ. ಸೈದ್ಧಾಂತಿಕವಾದಂತಹ ಒಂದು ಬದ್ಧತೆ. ಈ ಜಗತ್ತಿಗೆ ಒಬ್ಬ ದೇವನಿದ್ದಾನೆ, ಅವನ ಹೊರತು ಮತ್ತಿನ್ನಾವ ದೇವನಿಲ್ಲ. ಅದಕ್ಕಾಗಿ ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಕೂಡ ನಾವು ಅವರ ಹೆಸರೆತ್ತುವಾಗ ಅವರಿಗೆ ಪೂಜ್ಯ ಅಂತ ಕರೆಯುತ್ತಿದ್ದರು. ಯಾಕೆ ಅಂತ ಹೇಳಿದರೆ ಅವರು ದೇವರಲ್ಲ, ದೇವರ ಅವತಾರವಲ್ಲ, ದೇವಾಂಶ ಸಂಭೂತರಲ್ಲ. ಅವರು ಕೇವಲ ಓರ್ವ ಮನುಷ್ಯರು ಮಾತ್ರ. ಈ ವಿಶ್ವಾಸ ನನ್ನಲ್ಲಿದ್ದಾಗ ಮಾತ್ರ ನಾನು ಅಪ್ಪಟವಾದಂತಹ ಏಕದೈವ ವಿಶ್ವಾಸಿಯಾಗಲಿಕ್ಕೆ ಸಾಧ್ಯ. ಕುರ್ಆನ್ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟಿದೆ ಈ ವಿಷಯ. ಪ್ರವಾದಿಗಳೇ, ನೀವು ನನ್ನ ಸಂದೇಶವನ್ನು ಜನರ ಮುಂದಿರುವುದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನೀವು ಹೇಳಬೇಕು. ಇಲ್ಲದಿದ್ದರೆ ನನ್ನನ್ನು ಬಿಟ್ಟು ನಿಮ್ಮನ್ನು ಪೂಜಿಸಲಿಕ್ಕೆ ಆರಂಭಿಸುತ್ತಾರೆ. ಕುಲ್ ಇನ್ನಮಾ ಅನ ಬಶರುನ್ ಮಿಸ್ಲುಕುಂ ಯೂಹಾ ಇಲಯ್ಯ ಅನ್ನಮಾ ಇಲಾಹುಕುಂ ಇಲಾಹುಂ ವಾಹಿದ್. ಮುಹಮ್ಮದರು ಹೇಳಿದರು, ನನಗೆ ನಾಳೆ ಏನಾಗುತ್ತದೆ ಅಂತ ಗೊತ್ತಿಲ್ಲ. ನಾನು ಭವಿಷ್ಯವನ್ನು ಹೇಳುವವನಲ್ಲ, ನಾನು ಜ್ಯೋತಿಷಿಯಲ್ಲ. ನನಗೆ ರಹಸ್ಯ ವಿಷಯಗಳು ಗೊತ್ತಾಗುತ್ತಿವೆ ಅನ್ನುವಂತಹದ್ದು ಇಲ್ಲ. ಮತ್ತು ಅದರ ಎಲ್ಲ ಜ್ಞಾನ ಭಂಡಾರ ನನಗಿದೆ ಅಂತ ನಾನು ವಾದಿಸುವುದಿಲ್ಲ. ನಾನು ನಿಮ್ಮಂತಹ ಓರ್ವ ಮನುಷ್ಯವನ್ನು. ನನ್ನ ಮತ್ತು ನಿಮ್ಮ ಮಧ್ಯೆ ವ್ಯತ್ಯಾಸ ನನ್ನ ಮೇಲೆ ದೇವವಾಣಿ ಅವತೀರ್ಣವಾಗುತ್ತದೆ, ಅದು ನಿಮ್ಮ ಮೇಲೆ ಆಗುತ್ತದೆ. ಅದನ್ನು ಮುಟ್ಟಿಸುವ ಕೆಲಸ ಮಾತ್ರ ನನ್ನ. ಜಗತ್ತಿಗೆ ಬಂದ ಲಕ್ಷಗಟ್ಟಲೆ ಪ್ರವಾದಿಗಳು ದೇವರಾಗಬಾರದು. ಅವರು ದೇವರಾದರೆ ನಿಜವಾದ ದೇವನ ಪರಿಚಯ ಈ ಜಗತ್ತಿಗಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ವ್ಯಕ್ತಿ ಪೂಜೆಯ ಎಲ್ಲ ಮೂಲಗಳನ್ನು ಇಸ್ಲಾಂ ಕಡಿದು ಹಾಕಿದೆ.
ನೀವು ಮಹಾತ್ಮರನ್ನು, ಪ್ರವಾದಿಗಳನ್ನು, ಮನುಷ್ಯರನ್ನು ಗೌರವಿಸಬೇಕು. ಆದರೆ ಆ ಪೈಕಿ ಯಾರನ್ನು ನೀವು ಆರಾಧಿಸಬಾರದು. ಆರಾಧನೆಗೆ ಅರ್ಹನಾದವರು ಅವರೊಬ್ಬರು ಮಾತ್ರ. ಇನ್ನು ಎರಡನೆಯದು ನಮಾಜ್. ಏಕದೇವ ವಿಶ್ವಾಸಕ್ಕೆ ಅದನ್ನು ಸರಿಯಾಗಿ ಪ್ರಕಟಿಸುವಂತಹ ಸಾಧನ ಅದು ನಮಾಜ್ ಆಗಿದೆ. ನಮಾಜ್ ಮಾಡುವವರ ಮುಂದೆ ಯಾವುದೇ ವಿಗ್ರಹ ಪ್ರತಿಮೆಗಳು ಇರುವುದಿಲ್ಲ. ನೀವು ಮಸೀದಿಯಲ್ಲಿ ಬಂದು ನೋಡಿ, ಅಲ್ಲಿ ಯಾವುದೇ ಮೂರ್ತಿಗಳಿಲ್ಲ, ವಿಗ್ರಹಗಳಿಲ್ಲ. ನಿರಾಕಾರವಾದ ಒಂದು ಕಟ್ಟಡ, ಗೋಡೆಗಳಿವೆ, ಮೇಲೆ ಮೇಲ್ಛಾವಣಿ ಇದೆ. ಅಲ್ಲಿ ಯಾರ ಪ್ರತಿಮೆಯನ್ನು ನಾವು ಕಾಣಬಹುದು. ಯಾಕೆ ಅಂತ ಹೇಳಿದರೆ ದೇವರಿಗೆ ಆಕಾರವಿಲ್ಲ, ಅವನಿಗೆ ರೂಪವಿಲ್ಲ. ಆದರೂ ಸದಾ ಅವನು ನಮ್ಮನ್ನು ನೋಡುತ್ತಿದ್ದಾನೆ. ಮಾತ್ರವಲ್ಲ, ಕುರ್ಆನ್ ಹೇಳುತ್ತದೆ, ಈ ನಮಾಜಿನ ನಂತರ ಉಪವಾಸದಲ್ಲಿ ನೀವು ಹಸಿವನ್ನು ಸಹಿಸಿದಂತೆ, ಹಸಿವನ್ನು ನಿಯಂತ್ರಿಸಿದಂತೆ, ನೀರಡಿಕೆಯನ್ನು ನಿಯಂತ್ರಿಸಿದಂತೆ, ನಿಮ್ಮೊಳಗೆ ಒಂದು ನಾಲಿಗೆ ಇದೆ, ಆ ನಾಲಿಗೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಬೇಕು. ಬಾಯಿಯಿಂದ ನಾಲಿಗೆಯಿಂದ ಹೊರಡುವ ಪ್ರತಿಯೊಂದು ಮಾತು ಅದು ಧರ್ಮಸಮ್ಮತವಾಗಿರಬೇಕು. ಮಾ ಯಲ್ಫಿದು ಮಿನ್ ಕೌಲಿನ್ ಇಲ್ಲಾ ಲದೈಹಿ ರಕೀಬತುನ್ ಅತೀದ್. ಅವನ ಬಾಯಿಯಿಂದ ಹೊರಡುವ ಒಂದು ಮಾತು ಕೂಡ ಸದಾ ಸನ್ನದ್ಧನಿರುವ ಒಬ್ಬ ಕಾವಲುಗಾರನಿಂದ ದಾಖಲಿಸಲ್ಪಡದೇ ಇರುವುದಿಲ್ಲ. ನಾವು ಮಾತನಾಡುವ ಪ್ರತಿಯೊಂದು ಮಾತನ್ನು ಚಿತ್ರಗುಪ್ತರು ಬರೆಯುತ್ತಿದ್ದಾರೆ. ಆದ್ದರಿಂದ ನೋಡಿ, ಈ ನಾಲಿಗೆಯಿಂದಲೇ ಇವತ್ತು ಜಗತ್ತಿನಲ್ಲಿ ಸಂಘರ್ಷ, ಅಶಾಂತಿ, ಒಮ್ಮೊಮ್ಮೆ ಯುದ್ಧಕ್ಕೆ ಹೋಗಿ ಈ ಎಲ್ಲ ಅನಾಹುತಗಳಿಗೆ ಮನುಷ್ಯನ ನಾಲಿಗೆಯಿಂದ ಆಗುವಷ್ಟು ಅನಾಹುತಗಳು ಇನ್ನಾವ ಮಾನವ ಅಂಗದಿಂದ ಆಗಿಲ್ಲ. ಆದ್ದರಿಂದ ಈ ಉಪವಾಸದ ಮೂಲಕ ಆ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಬೇಕು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ವನುವಿಯಯ್ಯ, ಕೂಡಲ ಸಂಗಮ ದೇವ. ಅಂದರೆ ನಿಜವಾದ ಆರಾಧನೆ ನೀವು ಮನುಷ್ಯರೊಂದಿಗೆ ಹೇಗೆ ವರ್ತಿಸುತ್ತೀರಿ ಎಂಬುದರ ಆಧಾರದ ಮೇಲೆ. ನೀವು ಇವತ್ತು ಪ್ರಜಾವಾಣಿ ಓದುತ್ತಿದ್ದಾಗ ನಮ್ಮ ಬಾಗಲಕೋಟೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ದ್ವೇಷಕ್ಕಾಗಿ ಮಕ್ಕಳನ್ನು ಕೂಡ ಬಳಸಿಕೊಳ್ಳುವಂತಹ, ಸಮುದಾಯದಲ್ಲಿ ದ್ವೇಷವನ್ನು ಹುಟ್ಟು ಹಾಕಲಿಕ್ಕಾಗಿ ನೀವು ಮಕ್ಕಳನ್ನು ಖಂಡಿತವಾಗಿ ಬಳಸಿಕೊಳ್ಳಬಾರದು. ಆದ್ದರಿಂದ ಎಲ್ಲ ಅಪಾರವಾದಂತಹ ಮಾನವೀಯ ನೈತಿಕ ಮೌಲ್ಯಗಳನ್ನು ಈ ಉಪವಾಸದ ಮೂಲಕ ಗಳಿಸಲಿಕ್ಕೆ ನಿಮಗೆ ಸಾಧ್ಯವಾಗಬೇಕು ಎನ್ನುವಂತಹ ವಿಚಾರಗಳು ಉಪವಾಸದಿಂದ ನಮಗೆ ದೊರಕುವಂತಹದ್ದು. ಅದರ ಆಳವಾದ ಅಧ್ಯಯನ ಮಾಡುವಂತಹ ಸಾಮರ್ಥ್ಯ ನಮಗಿರಬೇಕು. ಆನಂತರ ನಿನ್ನೆ ಇಫ್ತಾರ್ ಪಾರ್ಟಿಯಲ್ಲಿ ಮಾತನಾಡುವಾಗ ಒಬ್ಬರು ಹೇಳಿದರು, ಒಬ್ಬ ಹಿಂದೂ ಮುಸ್ಲಿಂ ಧರ್ಮಗ್ರಂಥವನ್ನು ಓದುವುದು ತಪ್ಪಲ್ಲ, ಒಬ್ಬ ಮುಸ್ಲಿಂ ಹಿಂದೂ ಧರ್ಮವನ್ನು ಓದುವುದು ತಪ್ಪಲ್ಲ. ಆಗ ನಾನು ಹೇಳಿದೆ, ಓದುವುದು ಖಂಡಿತ ತಪ್ಪಲ್ಲ, ಓದದೇ ಇರುವುದು ತಪ್ಪು. ಓದದೇ ಇರುವುದರಿಂದಲೇ ಈ ಎಲ್ಲ ತಪ್ಪು ತಿಳುವಳಿಕೆಗಳು ಇವತ್ತು ವ್ಯಾಪಕವಾಗಿವೆ. ಆದ್ದರಿಂದ ಬನ್ನಿ, ಕುರ್ಆನ್ ನನ್ನದಲ್ಲ, ಪ್ರವಾದಿ ಮುಹಮ್ಮದರದ್ದಲ್ಲ. ಮುಸಲ್ಮಾನರು ಈ ಗ್ರಂಥದ ಯಜಮಾನರಲ್ಲ, ಅದರ ಅನುಯಾಯಿಗಳು. ನಾವು ಪೂರ್ಣವಾಗಿ ಅದನ್ನು ಅನುಸರಿಸಬೇಕು. ನಮಗೆ ಬೇಕಾದನ್ನು ನಾವು ತೆಗೆದುಕೊಳ್ತೇವೆ, ಬೇಡ ಕಷ್ಟವಾಗುವುದನ್ನು ಬಿಡ್ತೇವೆ ಅಂತ ಹೇಳಿದರೆ ಅದು ನಿಜವಾದ ಸತ್ಯವಿಶ್ವಾಸಿಯ ಲಕ್ಷಣ ಅಲ್ಲ. ಕುರ್ಆನ್ ಮಾನವ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿತ್ತು. ಶಹರು ರಮದಾನಲ್ಲದೆ ಉಂದಿಲ ಫೀಹಿ ಕುರ್ಆನ್ ಹುದಲ್ ಲಿನ್ನಾಸ್ ವ ಬೈಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ನಾವು ಈ ಮಂಗಳಮಯವಾದಂತಹ ತಿಂಗಳಲ್ಲಿ ಈ ಕುರ್ಆನ್ ಅನ್ನು ಅವತ್ತಿನ ಬೆಳೆಸಿದ್ದೇವೆ. ಇದು ನಿಮಗೆ ಸತ್ಯ ಅಸತ್ಯಗಳ ಮಧ್ಯೆ ಇರುವ ಅಂತರವನ್ನು ಎತ್ತಿ ತೋರಿಸುತ್ತದೆ. ನೀವು ಸನ್ಮಾರ್ಗದಲ್ಲಿ ಮುನ್ನಡೆಯಲಿಕ್ಕಾಗಿ ಮಾರ್ಗದರ್ಶನ ಮಾಡುವುದು. ಆದ್ದರಿಂದ ಇದು ಸರ್ವ ಜನಾಂಗದ ಸ್ವತ್ತು. ಯಾರ ಒಡೆತನವಾಗಲಿ ಸ್ವಾಮ್ಯವಾಗಲಿ
ಮತ್ತು ಹಕ್ಕಾಗಲೇ ಇಲ್ಲ, ಎಲ್ಲ ಮನುಷ್ಯರ ಹಕ್ಕಿದೆ ಎನ್ನುವಂತಹ ಕುರ್ಆನಿನ ಸತ್ಯವಾದ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ವಾರ್ಷಿಕ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.